ಅತಿ ಹೆಚ್ಚು ಸದ್ದು ಮಾಡ್ತಿರುವಂತಹ ಸುದ್ದಿ ಯಾವ್ದಪ್ಪ ಅಂತ ಅಂದ್ರೆ ಕುಂಭಮೇಳ. ಕುಂಭಮೇಳದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ, ದೇವತೆಗಳು ಹಾಗೇನೆ ದಾನವರು ಸೇರಿ, ರಾಕ್ಷಸರು ಸೇರಿ ಸಮುದ್ರ ಮಂಥನವನ್ನ ಮಾಡ್ತಾರೆ. ಸಮುದ್ರ ಮಂಥನವನ್ನ ಮಾಡಿದ ಮೇಲೆ ಸಿಗುವಂತದ್ದೇ ಅಮೃತ. ಅದು ಕುಂಭ ಅಂದ್ರೆ ಮಡಿಕೆಯಲ್ಲಿ ಲಭ್ಯ ಆಗುತ್ತೆ. ಅಮೃತಕ್ಕೋಸ್ಕರ ದಾನವರು ಮತ್ತೆ ದೇವತೆಗಳ ನಡುವೆ ತೀವ್ರ ಗತಿಯಾದಂತಹ ಒಂದು ಪೈಪೋಟಿ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಈ ಅಮೃತ ರಾಕ್ಷಸರ ಪಾಲಾಗಬಾರದು ಅಂತ ದೇವತೆಗಳೆಲ್ಲ ಸೇರಿ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ. ಹಾಗೇನೆ ವಿಷ್ಣು ಕೂಡ ಮೋಹಿನಿ ಅವತಾರವನ್ನ ತಾಳಿ ಅಮೃತವನ್ನ ಎಲ್ರಿಗೂ ಕೂಡ ಹಂಚೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅಮೃತ 4 ಕಡೆಯಲ್ಲಿ ಬೀಳುತ್ತೆ, ಚೆಲ್ಲುತ್ತೆ. ಮುಖ್ಯವಾಗಿ ಹರಿದ್ವಾರ, ಉಜ್ಜಯಿನಿ, ಹಾಗೇನೆ ಪ್ರಯಾಗ್ರಾಜ್, ನಾಸಿಕ್ ಅಲ್ಲಿ ಈ 4 ಹನಿಗಳು ಬೀಳುತ್ತೆ. ಯಾವೆಲ್ಲ ರೀತಿಯಾದಂತಹ ಕುಂಭಮೇಳಗಳಿದೆ ಅಂತ ಅಂದ್ರೆ, 4 ವರ್ಷಗಳಿಗೊಮ್ಮೆ ಕುಂಭಮೇಳ, 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ, 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. 2025ರಲ್ಲಿ ಈ ಮಹಾಕುಂಭಮೇಳ ಅನ್ನುವಂಥದ್ದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಹಾಗಾದ್ರೆ ಈ ಕುಂಭಮೇಳ 2025ರಲ್ಲಿ ಕುಂಭಮೇಳವನ್ನ ಯಾಕೆ ಪ್ರಯಾಗ್ರಾಜ್ನಲ್ಲೇ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗುರುವು ಕುಂಭರಾಶಿಯನ್ನ ಪ್ರವೇಶಿಸಿದಾಗ, ಹಾಗೇನೆ ಸೂರ್ಯ ಮತ್ತೆ ಚಂದ್ರರು ಮಕರ ರಾಶಿಯಲ್ಲಿ ಇದ್ದಾಗ ಈ ಒಂದು ಕುಂಭಮೇಳವನ್ನ ಪ್ರಯಾಗ್ರಾಜ್ನಲ್ಲಿ ಆಚರಿಸಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಗಂಗಾ, ಯಮುನಾ, ಸರಸ್ವತಿಯ ಆ ಒಂದು ಮಹಾ ಸಂಗಮದಲ್ಲಿ ಈ ಒಂದು ಕುಂಭಮೇಳ ಅನ್ನುವಂಥದ್ದು ಆಚರಿಸುತ್ತಾರೆ. ಈ ಮಹಾಕುಂಭಮೇಳದಲ್ಲಿ ಅತ್ಯಾಕರ್ಷಕವಾಗಿ ಕೇಂದ್ರ ಬಿಂದುಗಳಾಗಿರುವಂತದ್ದು ನಾಗಸಾಧುಗಳು, ಹಾಗೇನೆ ಈ ಋಷಿ ಮುನಿಗಳು, ಸಂತರು, ಸನ್ಯಾಸಿಗಳು, ಹಾಗೇನೆ ಅಘೋರಿಗಳು. ಇವರು ಎಲ್ಲಿಂದ ಬರ್ತಾರೆ, ಎಲ್ಲಿರ್ತಾರೆ, ಹೇಗೆ ತಮ್ಮ ಜೀವನವನ್ನ ನಡೆಸ್ತಾರೆ ಅನ್ನುವಂಥದ್ದು ನಿಗೂಢ ರಹಸ್ಯವಾಗಿರುತ್ತೆ. ಇನ್ನು ಈ ನಾಗಸಾಧುಗಳು ಅಥವಾ ಅಘೋರಿಗಳು ಸಾಮಾನ್ಯದವರಲ್ಲ. 1664ರಲ್ಲಿ ಔರಂಗಜೇಬನು ಕಾಶಿಗೆ ದಾಳಿಯನ್ನ ಮಾಡಿದಾಗ ಅವರನ್ನ ದಿಕ್ಕಾಪಾಲಾಗಿ ಓಡಿಸಿದಂತವರು ಕೂಡ ಈ ನಾಗಸಾಧುಗಳೇ ಆಗಿರ್ತಾರೆ. ಸೊ ಹಾಗಾಗಿ ಇವರು ತುಂಬಾ ವಿಭಿನ್ನವಾದಂತಹ ಜೀವನಚರಿಯನ್ನ ಆಚರಿಸ್ತಾ ಇರ್ತಾರೆ, ಜೀವನವನ್ನ ನಡೆಸ್ತಾ ಇರ್ತಾರೆ. ಹಾಗೇನೆ ಇವರು ರಹಸ್ಯವಾಗಿ ನಿಗೂಢವಾಗಿ ಕಾಣಸಿಗ್ತಾರೆ. ಒಟ್ಟಾರೆಯಾಗಿ ಸನಾತನ ಧರ್ಮದ ಇರುವಿಕೆಯನ್ನ ತೋರಿಸ್ತಾ ಇರುವಂತದ್ದು ಈ ಒಂದು ಮಹಾಕುಂಭಮೇಳ ಅಂತ ಹೇಳಿದ್ರೆ ತಪ್ಪಾಗಲಾರದು.